ಹಲೋ, ಇದು ಶಾಂತಿಗ್ರಾಮ. ಮತ್ತೆ ನಮ್ಮ ಅಪ್ಪನೂ ಇದೇ ರೀತಿ ನಡ್ಸ್ಕೊಂಡೈತೆ. ನಾವು ಈಗ ವರ್ಷ ಹೋಗ್ತಾಯಿಲ್ಲ, 2 ವರ್ಷಕ್ಕೆ ಒಂದ್ಸತಿ ಹೋಗ್ತೀವಿ. ಇಲ್ಲಿಂದ 75 ಕಿಲೋಮೀಟರ್ ಆಗುತ್ತೆ. ಕಂಟಿನ್ಯೂಸ್ ಇಲ್ಲಿಂದ ಹೋಗ್ತೀರಾ? ಬೆಳಿಗ್ಗೆ ಸುಮ್ಕಿರ್ ಬರ್ತವೆ ಅಲ್ಲಿ ಹೋಗಲ್ಲ. ಒಂದು ಯಾತ್ರೆ ಸುಮಾರು 80 ಕಿಲೋಮೀಟರ್ ದೂರ. ಆದರೆ ಈ ದೂರವನ್ನು ಅಳೆಯುವುದು ರಸ್ತೆಯಿಂದಲ್ಲ, ಭಕ್ತಿಯಿಂದ, ಶ್ರಮದಿಂದ ಮತ್ತು ನಂಬಿಕೆಯಿಂದ. ಹೌದು, ಇದು ಕೇವಲ ದೇವರ ದರ್ಶನಕ್ಕೆ ಹೊರಟ ಪ್ರಯಾಣವಲ್ಲ, ಇದು ನಮ್ಮ ಬೇರುಗಳನ್ನು ನೆನಪಿಸುವ ಪಯಣ. ನಾವು ಎಷ್ಟೇ ಮುಂದುವರೆದರೂ ನಮ್ಮ ಸಂಸ್ಕೃತಿಯನ್ನು ಹಿಂದೆ ಬಿಡದವರ ಕತೆ. ಕ್ಷಣಗಳಲ್ಲಿ ಊರುಗಳಿಂದ ಊರುಗಳಿಗೆ ತಲುಪುವ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ಬೆರಳ ತುದಿಗಳಲ್ಲಿ ನಕ್ಷೆಗಳು, ಕಣ್ಣೆದುರು ವೇಗದ ರಸ್ತೆಗಳು, ಜೀವನವೂ ಕೂಡ ಓಟವಾಗಿರುವ ಸಮಯ ಇದು. ಆದರೆ ಎಲ್ಲವೂ ಬದಲಾಗಿದ್ದರೂ ಕೆಲವು ಹೃದಯಗಳು ಮಾತ್ರ ಬದಲಾಗಿಲ್ಲ. ಅವು ಇನ್ನೂ ಭಕ್ತಿಯ ತಾಳದಲ್ಲಿ ತಡಕಾಡುತ್ತಿವೆ, ಸಂಪ್ರದಾಯದ ಹೆಜ್ಜೆಗಳಲ್ಲಿ ನಡೆಯುತ್ತಿವೆ. ಕಾರುಗಳಿರುವ ಜಗತ್ತಿನಲ್ಲಿ ಎತ್ತಿನ ಬಂಡಿಯ ಶಬ್ದ ಇನ್ನೂ ಜೀವಂತವಾಗಿದೆ. ಹೌದು, ಹಾಸನದ ಪುಟ್ಟ ಗ್ರಾಮಗಳಾದ ಕೇಹಿರಿಹಳ್ಳಿ, ಗುಡುಗನಹಳ್ಳಿ, ಚಿಗಳ್ಳಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸುಮಾರು 60ರಿಂದ 65 ಎತ್ತಿನ ಗಾಡಿಯೊಂದಿಗೆ ಹೊರಟಿರುವ ಈ ಜನರು ಸಂಕ್ರಾಂತಿ ಹಬ್ಬದ ನಂತರ ತಮ್ಮ ನಂಬಿಕೆ ಮತ್ತು ಭಕ್ತಿಯನ್ನು ಜೊತೆಗಿಟ್ಟುಕೊಂಡು ಅಗತ್ಯ ವಸ್ತುಗಳನ್ನು ಎತ್ತಿನ ಬಂಡಿಗಳಲ್ಲಿ ತುಂಬಿ ಲಕ್ಷಾಂತರ ರೂಪಾಯಿಗಳನ್ನು ಒಟ್ಟಾಗಿ ವೆಚ್ಚ ಮಾಡಿ ಒಗ್ಗಟ್ಟಿನಿಂದ, ಶ್ರದ್ಧೆಯಿಂದ ಈ ಪವಿತ್ರ ಯಾತ್ರೆಗೆ ಹೊರಡುತ್ತಾರೆ. ಕೇವಲ ಒಂದು ದಿನದ ತಯಾರಿಯಲ್ಲ, ತಿಂಗಳುಗಟ್ಟಲೆ ಶ್ರಮಪಟ್ಟು ಎತ್ತುಗಳನ್ನು ಸಾಕಿ ಸಂರಕ್ಷಿಸಿ ಹಾದಿಗೆ ತರಬೇತಿ ನೀಡಿ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಗವಿರಂಗಪ್ಪ ದೇವರ ಜಾತ್ರೆಗೆ ಹೊರಟಿರುವ ಈ ದೃಶ್ಯ, ಇದು ಕೇವಲ ಒಂದು ಪ್ರಯಾಣವಲ್ಲ, ಇದು ತಲೆತಲಾಂತರಗಳಿಂದ ಮುಂದುವರೆದಿರುವ ಭಕ್ತಿ, ತ್ಯಾಗ ಮತ್ತು ಸಂಸ್ಕೃತಿಯ ಜೀವಂತ ಕತೆ. ಇದೇ ನಮ್ಮ ಹಳ್ಳಿ, ಇದೇ ನಮ್ಮ ಜನ, ಇದೇ ಎತ್ತಿನ ಬಂಡಿ ಯಾತ್ರೆ.
ಸ್ವಲ್ಪ ಸಮಾಧಾನ ಆಗಲಿ. ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ? ನಮ್ಮ ತಾತರ ಕಾಲದಿಂದಲೂ ಹ್ಮ್ ಅದೇ ರೂಢಿ ನಡ್ಸ್ಕೊಂಡ್ ಬಂದವ್ರೆ. ಮತ್ತು ನಮ್ಮ ಅಪ್ಪನೂ ಇದೇ ರೀತಿ ನಡ್ಸ್ಕೊಂಡೈತೆ. ನಾವು ಈಗ ವರ್ಷ ಹೋಗ್ತಾಯಿಲ್ಲ, 2 ವರ್ಷಕ್ಕೆ ಒಂದ್ಸತಿ ಹೋಗ್ತೀವಿ. ಹ್ಮ್ ಸಂಕ್ರಾಂತಿ ಹಬ್ಬ ಕಳೆದು ಬೆಳಗ್ಗೆ ಹೋಗ್ತಾ ಇದ್ದೀವಿ. ಇವತ್ತು ವರ್ಷ ಸಂಕ್ರಾಂತಿ ಹಬ್ಬದ ದಿವಸಲೇ ಹೋಗಿವು. ಹ್ಮ್ ನಾವು ದವಸ ಧಾನ್ಯ ಬೆಳೆದದ್ದೆಲ್ಲನೂ ತುಂಬಿ ಕಣಜಕ್ಕೆ ಹ್ಮ್ ಎತ್ತಿನ ಯಾತ್ರೆಗೆ ಅಂತ ಹೋಗ್ತಾ ಇದ್ದೀವಿ. ಬಂಡಿ ಯಾತ್ರೆ, ಗೌರಿಗಂಗಪ್ಪ ದೇವಸ್ಥಾನಕ್ಕೆ ಬಂಡಿ ಯಾತ್ರೆ ಮಾಡ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಇಲ್ಲಿಂದ 75 ಕಿಲೋಮೀಟರ್ ಆಗುತ್ತೆ. ಕಂಟಿನ್ಯೂಸ್ ಇಲ್ಲಿಂದ ಹೋಗ್ತೀರಾ? ಮಧ್ಯದಲ್ಲಿ ಇಲ್ಲ, ಮಧ್ಯದಲ್ಲಿ ಶಾಂತಿಗಂಧ 1 ಗಂಟೆ ಬಿಡ್ತೀವಿ. ಹಾ ಅಲ್ಲಿಂದ ಹೋಗಿ ಚಂದ್ರಪಟ್ಟಣದ 1 ಗಂಟೆ ಬಿಡ್ತೀವಿ. ಹಾ ಆಮೇಲೆ ಶ್ರಾವಣ ಬೆಳಗೊಳದಲ್ಲಿ ಬಿಡ್ತೀವಿ. ಹಾ ಹಿಂಗೆ ಬಿಡ್ಕೊಂಡು ಹೋಗ್ತೀವಿ. ಆ ಕಡೆಯಿಂದ ಭಾನುವಾರ ದಿವಸ ತಳಿಗೆ ಮುಗಿಸ್ಬಿಟ್ಟು ಹ್ಮ್ 6 ಗಂಟೆಗೆ ಹೊಡಿದ್ರೆ ಬೆಳಿಗ್ಗೆ 6 ಗಂಟೆ ಹೊತ್ತು ಇಲ್ಲಿ ಬರ್ತೀವಿ. ಹ್ಮ್ ಏನೇನೆಲ್ಲ ತುಂಬಿದ್ದೀರಾ ಗಾಡಿಲಿ? ನಾವು ಈಗ ಹುಲ್ಲು ಮೇವು ತುಂಬ್ಕೊಂಡಿದ್ದೀವಿ ಎತ್ತಿಗೆ. ಹ್ಮ್ ಅಲ್ಲಿಂದ ಮರಿ ತುಂಬ್ಕೊಂಡಿದ್ದೀವಿ ಅರ್ಕಿಗೆ. ಹ್ಮ್ ಆಮೇಲೆ ಇನ್ನು ನಾವು 4-5 ಜನ ಹೋಗ್ತೀವಿ ಗಾಡಿ ಮೇಲೆ. ಹ್ಮ್ ಈಗ ಎತ್ತುಗಳಿಗೆಲ್ಲ ಅಲಂಕಾರ ಹ್ಮ್ ಇವಕ್ಕೆಲ್ಲವು ಏನಂದ್ರೆ ಒಬ್ಬೊಬ್ಬರು ಒಂದು ಎತ್ತಿಗೆ 1.5-2 ಲಕ್ಷ ಕೊಟ್ಟಿದ್ದಾರೆ ಒಬ್ಬೊಬ್ರು. ಹ್ಮ್ ಈಗ ನಾವು 1.5 ಲಕ್ಷ ಕೊಟ್ಟಿದ್ದೀವಿ. ಹ್ಮ್ ಆಮೇಲೆ ಇನ್ನು ಬಟ್ಟೆ ಅಲಂಕಾರ ಅವಕ್ಕೆಲ್ಲ ಹೆಚ್ಚಿಗೆ ಒಂದು 50,000 ಸಾವಿರ ಎಕ್ಸ್ಟ್ರಾ ಖರ್ಚು ಬರುತ್ತೆ ಹೋಗಿ ಬರೋಕ್ಕೆ. ಎಷ್ಟು ಗಾಡಿ ಹೋಗ್ತಿರ್ಬೋದು ಊರಿಂದ? ಈಗ ನಮ್ಮೂರ 40 ಗಾಡಿ ಹೋಗ್ತಾ ಇದ್ವಿ ಇರಳ್ಳಿಲಿ. ಹಿರೇಳಿಂದ. ಬೇರೆ ಊರುಗಳಲ್ಲಿ? ಬೇರೆ ಊರಲ್ಲಿ ಚಿಗಳ್ಳಿಲಿ ಒಂದು 12 ಗಾಡಿ ಓಡ್ತಿದ್ದಾರೆ. ಹ್ಮ್ ಗುಡುಗ್ನಳ್ಳಿಲಿ 12 ಗಾಡಿ ಓಡ್ತಿದ್ದಾರೆ. ಹ್ಮ್ ಇನ್ನು ಕೌಶಿದಲ್ಲಿ ಒಂದು 2-3 ಗಾಡಿ ಓಡ್ತಾರೆ. ಎಲ್ಲ ಒಟ್ಟಿಗೆ ಎಲ್ಲ ಹೋಗ್ತೀರಾ? ಒಟ್ಟಿಗೆ ಹೋಗ್ತೀವಿ. 60-65 ಗಾಡಿ ಆಗ್ತವೆ. ಎಷ್ಟು ವರ್ಷದಿಂದ ಹೋಗ್ತಿರ್ಬೋದು ಇರಳ್ಳಿಯಿಂದ? ಈ ಹೆಚ್ಚಿಗೆ ನಮ್ಮ ಅಜ್ಜರ ಕಾಲದಿಂದಲೂ ಹೋಗ್ತಾವ್ರೆ. ಹ್ಮ್ ಇದ್ ನೀವ್ ಹೋಗ್ತಿರೋದು ಎಷ್ಟು ನಾವು ಈಗ ಹೆಚ್ಚಿಗೆ ನಮ್ಮ ಬುದ್ಧಿ ಬಲ ಬಂದ ತೊಡಿನ ಒಂದು 25 ವರ್ಷದಿಂದ ಹೊಡಿತಿದ್ವಿ. ನಾವು ಬುದ್ಧಿ ಬಲ ಬಂದ್ಮೇಲೆ ನಮಗೆ ಚೆನ್ನಾಗಿ ಗೊತ್ತಾರೋ ನಾವು ಹೊಡಿತೀರಂದ್ರೆ ಒಂದು 25 ವರ್ಷದಿಂದ ಹೊಡಿತಿದ್ವಿ. ಹೆಚ್ಚಿಗೆ 25 ವರ್ಷ ಆಯ್ತು. ನಾವೀಗ ಇವಕ್ಕೆಲ್ಲವ ದನಗಳಿಗೆಲ್ಲ ಮೇವು ಆಮೇಲೆ ಹಿಂಡಿ ಇವೆಲ್ಲ ತುಂಬಿಕೊಂಡು ಹೋಗ್ತೀವಿ. ಭಾನುವಾರದ ಹೊತ್ತಿಗೆ ತಳಿಗೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ತಳಿಗೆ ಮುಗಿಸ್ಬಿಟ್ಟು ಸೋಮವಾರ ಸಂಜೆ ಹೊತ್ತಿಗೆ ಎಲ್ಲರೂ ಬರ್ತೀವಿ. ಅಲ್ಲಿಂದ ಹೊರಟ್ರೆ ನಿಲ್ಸಲ್ಲ? ಅಲ್ಲಿಂದ ಹೊಂಟ್ರೆ ನಿಲ್ಲಿಸ್ತೀವಿ. 1 ಗಂಟೆ ತಿಂಡಿ ಪಂಡಿ ಕೊಡಕ್ಕೆ ನಿಲ್ಲಿಸ್ತೀವಿ ಅಷ್ಟೇ, ಜಾಸ್ತಿ ನಿಲ್ಸಕ್ಕಲ್ಲ. ನೈಟ್ ಅಲ್ಲಿ ಹೊರಟ್ರೆ ಬೆಳಗಿನ ಜಾವ ಇಲ್ಲಿ ಇರ್ತೀರಾ? ನೈಟ್ ಹೊರಟ್ರೆ ಬೆಳಗಿನ ಜಾವ ಬರ್ತೀವಿ. ಇಲ್ಲ ಬೇಡ 1 ಗಂಟೆ ಲೇಟ್ ಆಗೋಣ ಅಂತ ಅನ್ನೋದ್ರು ನಿಲ್ಲಿಸ್ಕೊಂಡು ಸ್ವಲ್ಪ ಸಮಾಧಾನದಲ್ಲಿ ಬರೋರು ಬರ್ತಾರೆ. ಈಗ ಕೆಲವು ಹೋಗಲ್ಲ, ಎತ್ತು ನಿಧಾನಕ್ಕೆ ಹೋಗ್ತವೆ, ಕೆಲವು ಜೋರಾಗಿ ಹೋಗ್ತವೆ. ಈ ತರ ನಿಧಾನಕ್ಕೆ ಇದು ಮಾಡ್ಕೆ ಹೊಡ್ಕೊಂಬರ್ತೀವಿ. ಎಲ್ಲ ಎತ್ತುಗಳು ಹಳ್ಳಿ ಕಾರೇನ ಅಥವಾ ಬೇರೆ ಬೇರೆ ತಳಿ? ಹಳ್ಳಿ ಕಾರು ಇದಾವೆ, ಮುರುಕ್ಮಾಲು ಇದಾವೆ, ಮತ್ತೆ ಕೆಲವರು ಹಸ್ಕೊಳ್ಳೋದು ಉಡ್ತಾರೆ. ಒಟ್ಟೆಲ್ಲ ಅವ್ರ ಮನೇಲಿರೋ ಅಂತ ಎತ್ಕೊಳ್ಳೋದೆಲ್ಲ ಉಡ್ತಾರೆ. ಸರಿ, ಏನ್ ಮಾಡ್ಬೇಕು? ಎಲ್ಲಿಗೆ ಮೇಕ್ ಹಾಕನಂತ ಹಿಂಗೆ ಹಾಕನಂತ ನಾನು ಹಾಕು. ಕಟ್ಟದ್ರ ಕಟ್ಟಬೇಕು, ಆದ್ರೆ ಕಟ್ಟದ ಕಟ್ಟ ಹಾಕು, ನೀಟಾಗಿ ಕಟ್ಟು ಬೀಳದಂಗೆ. ಅಲ್ಲಿ ಕಟ್ಬಿಡಕಂತಡಿಯ ಕುಂಕುಮ ಹಾಕ್ಕೊಂಡ್ಕೊ. ಯಾವ ಕಣ್ಣಿಗೆ ಉದುರ್ತವ. ಐ ಅಡಿಯ ಯಾಕ ಅಲ್ಲ ಬೆದರಿ ಒಂಥರ ಅದು ಕಾಪ್ಲಿ ಬಿಡು. ಹಾಕದ್ ಕದ್ಕ ಇದಕ್ಕೆ ಇಟ್ಕೊಳ್ಮಗ ಸೈಡ್ಲ ಚಕ್ರಕ್ಕೆ ಚಕ್ರ ಕೆಟ್ಟೆ ಅಡಿಯ
ಏನ ಇಲ್ಲಿ ಏನ ಇಲ್ಲಿ ಕಟ್ತೇವೆ ಸಮಣ ಹಿಂಗೆ ಕಟ್ಟಕತ್ರ ಹಿಂಗೆ ಬರಂಗೆ ಹಿಂಗೆ ಅಲ್ಲ ಮ್ಯಾಕ್ ಕಟ್ಟೆ ಬರ ಈ ಕಡೆ ಹಾವ್ ತಡಿಯ ಸ್ವಾಮಿ ಬರವಳಿಕೆ ನಿಂತ್ಕೊಳ ಹಾಂ ಪೂಜೆ ಮಾಡೆ ಏನಾಯ್ತೆ ಬಿಡು ಎಲ್ಲಿ ಗಿಡಗ ಹಾಕ್ತೀನಿ ಅಲ್ಲಿ ಹಾಂ ಪೂಜೆ ಮಾಡು ಇಟ್ಟು ಪೂಜೆ ಮಾಡು ಅವು ಪ್ರಾಣಿ ಬೇರೆ ಅವಕ್ಕೆ ನಾವು ಎಂತ ಕೆಲ ಮಾಡಕ್ಕೆ ಆಯ್ ತಡ್ಯಾ ಯಾಕ ಸುಮ್ಮನಿರ್ಲ ಯಾಕ ಸುಮ್ಮ ಮೈಗೀತಾ ಇಡ್ಕೆ ಆತನೇ ಕರ್ಪೂರ ಐತಾ ಕರ್ಪೂರ ತರ್ಬೇಕಾಯ್ತು ನೀ ಕಪಿ ಪಂಚಾಯತ್ ಸುಮ್ಮನಿರ ಯಾಕ ಆ ಕಡೆ ನಿಂತ್ಕಳೆ ಯಾಕಲ್ ನಿಂತ್ಕಳೆ ನಿನ್ನೆ ಯಾಕೈತೆ ನಮ್ಮ ಅಮ್ಮನ ಯಾಕಲ್ ನಿನ್ನ ಆಯ್ತಂತ ಒಂಚೂರು ನನ್ನ ಯಾಕಲ್ಲ ಅದು ಹೊರಗೆ ಬೀಳುತ್ತಂತ ಕಡಿಕೆ ಅದು ಭುಜ ಇದ್ರ ಕರೆಕ್ಟಾಗಿ ಗೊತ್ತಾಗ್ತವೆ ನಾವು ಹುಲ್ಲು ಹಾಕ್ಬಾರ್ದಾಯ್ತು ಅಂತ ಒಂದು ಹಿಡಿಯ ಅದ ಒಂದು ಹಾಕಿದ್ದೆ ಅಷ್ಟ ಚೂರ ಇದಕ್ಕೆ ಕಡಿಮೆ ಆಗ್ತಿ ಹೊರಗಡಿಗೆ ನಿಲ್ಸಣ ಹೊರಗಡಿಗೆ ಮಾಡ್ಕೊಳಕ್ಕೆ ಬಾರಕ್ಕೆ ಈ ಕಡೆಗೆ ಬಂದು ಮಾಡ್ಕೊಳಕ ಬ್ಯಾಡ ಗಾಡಿ ಸಿಕ್ಸ್ಬಿಡ ನಿಲ್ಸ ಬಿರ್ಬನೆ ಹಾಂ ತೆಗಿಯವ ಊದ್ಗಡಿ ಇವಾಗ ಕಾಯಿ ಕಾಯ್ದಾನ ತಗೊಳ್ಳೆ ಸುಮ್ಮನಾಯ್ತೆ ಅದೇ ಬಾಲ ಮುಟ್ಟಂಗಲ್ಲ ಅದಕ್ಕಿಂತ ಏನಿಲ್ಲ ಅದು ಬೈಲಿ ಅದೊಂಚೂರು ಸರಿ ಮಾಡ್ತೀನಿ ನೋಡೋಣ ಹಿಂದೆ ಕೇಳಿದ್ರೆ ಸರಿ ಆಯ್ತು ಅಂತ ಕೈಲಿ ಬೀಳ್ಬಾರ್ದಂಗೆ ಕಪ್ಪ ಚಿಪ್ಪುದನ್ನ ಬಿಡ್ದು ಬೈಕಿಂದೆಲ್ಲ ಹಾಂ ಕೊಡ್ಮತ್ತ ಹತ್ಕೊಂಡು ಕುಡಿಯ ಬಾ ಬೇಗ ಹಾಂ ಹೊಡ್ಕೇಳಿ ಹೋದ್ರೆ ಅಲ್ಲವಾ ಹಾಂ ಕೊಡಕ ಇಲ್ಲ ಅಂತ ತಿಂತೈತಿದ್ವಿ ಹಾಂ ಬರ ಸ್ವಾಮಿ ಪರಮಾತ್ಮ ಒಳ್ಳೆ ಕೊಡಪ್ಪ ಮೂತಿ ಎತ್ತದಲ್ಲ ಬೇಡ ಅಲ್ಲ ಗೊತ್ತು ಎತ್ತು ಕೊಡ ಸೈಡಲ್ಲಿ ಕೊಡ್ಸು ಬರ ಬಲ್ಲ ಬಾ ಹಾಂ ಅಮ್ಕು ಏನಾಕಲ್ಲ ಈಗ ಎತ್ತಂಗೆ ತಡಿ ಅಲ್ಲ ಅಮ್ಕಿ ಹಿಡ್ಕ ನೀನು ಅಮ್ಕಿ ಹಿಡ್ಕ ಮುಂದಕ್ಕೆ ಬರಲ್ಲ ಹಂಗೆ ಹಿಡ್ಕ ಅಮ್ಕಿ ಹಿಡ್ಕ ಸಮಣ ನೀನು ಮುಖ್ಯ ನಾನು ಹಾಕ್ತೀನಿ ನಾನು ಜೊತೆಗೆ ಹಾಕ್ತೀನಿ ಬಾಯಿಲಿ ಅಮ್ಕಿ ತಡಿಯಾ ಸಮಣ ನೀನು ಅಮ್ಕಿ ಹಿಡ್ಕ ಮುಖ್ಯ ಹೇಳ್ತೀನಿ ನಾನು ಹಾಕ್ತೀನಿ ಜೊತೆಗೆ ನೀನು ಮುಖ್ಯ ಅಮ್ಕಿ ಹಿಡ್ಕಂಗೆ ಯಾಕಲ್ಲ ನೀನು ಹಾಕ್ತಿದ್ದಿಲ್ಲ ಅದಕ್ಕೆ ತಗ ಏನ ಬಂದಲ್ಲ ಮುಂದಕ್ಕೆ ಅಲ್ಲ ಅದು ಆರ್ತೈತಲ್ಲ ಅದಕ್ಕೆ ಏನು ಯಾಕಲ್ಲ ಸುಮ್ಕೇರ ಇದ್ರ ಒಳಿಕೆ ಯಾವುದು ಅದೇನು ಹಾಕಲ್ಲ ಸುಮ್ಕೇರ ಏನು ಟೈಟ್ ಆಗ್ತಿ ಇಲ್ಲ ಟೈಟ್ ಹಾಕೋ ಸುಮ್ಕೆ ಸಮಾನ ನೇತಾಕಿದ್ನ ನೇತಾಕಿತ್ತಂತೆ ಹಂಗೆ ಕೆಡ್ತಾನೆ ತಡಿಯ
ಬರಲ್ಲ ಅಮ್ಕ ಈ ಅದ್ಯಾಕೆ ಹಂಗೆ ಬಿಡ್ತೀಯ ಫುಲ್ ಅಂಕಿಟ್ಟು ಹಾಕ್ತೀನಿ ಯಾಕೆ ತಡಿ 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 ಸುಮ್ಕಿರು ಕೊಡಿ ಅಂತೀರ ಈಗಲೂ ಒಂದು ಕೀ ನಾನು ಸಿಕ್ಕಂತನ ಈಗಲೂ ಅಂತ ಕೀ ನಂದು ಇವೆಲ್ಲ ಹೋದ್ವಾ ತಡಿ ಬಾಯ್ ಮುಂದೆ ತಡಿ ಬಂದು ಶೂಟ್ ತಡಿ ಟ್ರೀಟ್ ಮಾಡಿದ್ಯಾ ತಡಿ ತಡಿ ನೀನು ನಂಬಿಕೆ ಹಿಡ್ಕೊ ಸುಮ್ಮನೆ ನಂಬಿಕೆ ಹಿಡ್ಕೊ ಸಮಾನ ನೀನು ಹಿಡ್ಕ ಹಗ್ಗನೆ ಅದಕ್ಕೆ ಕಾಯ್ತಿಲ್ಲ ನೋಡು ಹಗ್ಗ ಕೆಣ ಬೇಕಾರೆ ಆಗುತ್ತೆ ಅಲ್ಲೇ ನೇತಾಕ ಸಾಕು ಹಾಂ ನೀನು ಬಿಡು ಕೈ ಬಿಡು ಹೋಗಿ ಒಳಗಡೆ ನುಗ್ಬೋದು ಈಗ ಇವು ಏನು ಎತ್ತರ ಆಗಿವೆ ನೆಗೆ ಹೇಳ್ತೀನಿ ನೆಗೆ ಒಂದು ಸದ್ಯ ನಿಧಾನ ಮ್ಯಾಕ್ ಹತ್ತೀಯಾ ಮ್ಯಾಕ್ ಕೂತ್ಕೊ ಮ್ಯಾಕೆ ಮುಂದೆ ಕೂತ್ಕೊಳ್ಳಲ್ಲ ನೀನು ಹೋಗ್ಬೇಡ ಒಳ್ಳೆಯವರಿಲ್ಲ ಚಡಿಕೋಲ್ ಕೊಡ್ಲಾ ಚಡಿಕೋಲ್ ಇಲ್ಲ ತಡಿಯಲ್ಲ ಚಡಿಕೋಲ್ ಕೊಡ್ಲಾ ಮಡಿಸ್ಬೇಡ ಚಡಿಕೋಲ್ ಸರ್ ಮಡಿಕೆ ಹಾಂ ಬರ ಬಾ ಹೊಡಿ ತಡಿಕ್ಯಾದ ಬಾ ಆ ಕಡೆಗೆ ಹೋಗು ಹಾಯ್ ಸುಮ್ಮ ಬರ್ಲಾ ಕಪ್ಪಿ ನನ್ನ ಮಗನೇ ಬರ ಅದಕ್ಕೆ ತಡ್ಕೊಂಡ್ ಮೆತ್ತಗೆ ಬರ ಹೋಗಿರತ್ತಗೆ ಹೊಡಿ ಸಮಣ ನೋಡಲ್ಲಿ ಬರ ಮುಂದೆ ಕೂತ್ಕೊಳ್ಳಿ ಪಕ್ಕಕ್ಕೆ ಸಾಮಾನ್ಯ ಪಕ್ಕಕ್ಕೆ ಕೊಳ್ಳೋರಿಲ್ಲ ಬಾರ ಸುಮ್ಕಿರ್ ಬರ್ತವೆ ಅವು ಅಲ್ಲಿ ಹೋಗಲ್ಲ ಹಿಡ್ಗೆ ಹಾಕ್ಬಾರ ಮಗಲ್ಲ ಹಿಡ್ಗೆ ತಾಡ್ರಿ ಒಂದು ಕಾಯಿ ತಾಡ್ ತಕೋರಲ್ಲ ಅಲ್ಲೇ ಗಾಡಿ ಒಳಗ ಇಲ್ಲಿ ಯಾವ ನಿಂತಲ್ಲ ಹೋಲಿ ಬಾ ತಡಿಯಾ ಕಾಲ್ ಜಾಪ ನೋಡ್ಕೊ ಕೊಟ್ಟೆನ ಕಾಯ ಕೊಟ್ಟ ನನಗೆ ಕೊಡು ಕಾಯ ಅಲ್ಲಿ ನಿಲ್ಲಿಸ್ತಾರಲ್ಲ ಅಲ್ಲಿ ಇಷ್ಟ ಆತುರತೆ ಇರಬಾರ್ದು ಜನಕ್ಕೆ. 40 ಕೋಟಿ ನಮ್ಮೂರು ಚಿಗಳಿ 12 ಈ ಗುಡಿಗಳಲ್ಲಿ ಒಂದು ಚಿಕ್ಕಪ್ಪ ಇದೊಂದು ಸ್ವಲ್ಪ ಅಡ್ಡಿಸ್ಬೇಕು.
ಫ್ಯಾನ್. ಭೀಮಾ ಅಂತ ಬರ್ದಿದ್ರು. ಭೀಮಾ ವಿಡಿಯೋ ಮಾಡಿತೀನಿ ನಮ್ಮ ಆತ
ತಾನಿ ತಂದಾನಿ ತಂದನ್ನ ತಂದಾನಿ ತಂದನ್ನ ತಂದಾನಿ ತಂದನ್ನ ತಂದಾನನ ತಾನಿ ತಂದಾನಿ ತಂದನ್ನ ತಂದಾನಿ ತಂದನ್ನ ತಂದಾನಿ ತಂದನ್ನ ತಂದಾನನ ಈ ಎತ್ತಿನ ಗಾಡಿಯ ಮೇಲೆ ಗವಿರಂಗಪ್ಪನ ನೋಡಲು ಹೊರಟೀವಿ ತಂದಾನಿ ನಾನು. ಅಲ್ಲೆಲ್ಲ ನಿಂತವಲ್ಲ ಅಲ್ಲಿ. ಹಾ ದಡಮ್ಮ ಹೆಸರು ರಾಘವ ಎತ್ಬಿಟ್ಟು ಹೇಳಿ ಗಾಡಿ ಓಡಿಸ್ತೈತೆ ಅಂತ. ಹಲೋ, ಇದು ಶಾಂತಿಗ್ರಾಮ. ಈಗ ನಿಂತ್ಕೊಳ್ತಾ ಇದ್ದೀವಿ ಶಾಂತಿಗ್ರಾಮಕ್ಕೆ ಬಂದು. ಇಲ್ಲ, ನಿನ್ ಮೊದಲೇ ಹೋಯ್ದು, ನಾವು ಲೇಟಾಗಿ ಹೊಡಿದ್ದು. ಇಲ್ಲಿ ಅಪ್ಪಾಜಿ ಸಿಲಿಂಡರ್ ಹೊಡಿಸ್ಕೊಂಡವ್ರೆ. ಹೀಗೆ ಭಕ್ತಿಯ ಭಾರ ಹೊತ್ತು ಸಂಪ್ರದಾಯದ ದೀಪ ಹಿಡಿದು ಎತ್ತಿನ ಬಂಡಿಯೊಂದಿಗೆ ಹೊರಟಿದೆ ನಮ್ಮ ಹಳ್ಳಿಯ ಯಾತ್ರೆ. ಕೇವಲ ರಸ್ತೆಯನ್ನು ದಾಟುವುದಲ್ಲ, ಇವರು ತಲೆತಲಾಂತರಗಳಿಂದ ಬಂದ ನಂಬಿಕೆಯ ಹಾದಿಯನ್ನು ಸಾಗಿಸುತ್ತಿದ್ದಾರೆ. ಧೂಳು, ಬಿಸಿಲು, ಶ್ರಮ ಎಲ್ಲವನ್ನೂ ಮೀರಿಸುವುದು ದೇವರ ದರ್ಶನದ ಕನಸು. ಸಂಪ್ರದಾಯವನ್ನು ಜೊತೆಗಿಟ್ಟುಕೊಂಡು ಎತ್ತಿನ ಬಂಡಿಗಳಲ್ಲಿ ಹೊರಟ ಈ ಪವಿತ್ರ ಯಾತ್ರೆ ಆರಂಭವಾಗಿದೆ. ದಾರಿಯಲ್ಲಿ ಎದುರಾಗುವ ಕಷ್ಟಗಳು, ದಣಿವು, ವಿಶ್ರಾಂತಿ, ಭಕ್ತಿಯ ಜೊತೆಗೆ ಸಾಗುವ ಜೀವನ ಎಲ್ಲವೂ ಮುಂದೆ ನಮ್ಮನ್ನು ಕಾಯುತ್ತದೆ. ಗವಿರಂಗಪ್ಪ ದೇವಾಲಯ ತಲುಪಿದ ನಂತರ ಏನು ನಡೆಯುತ್ತದೆ,
ಜಾತ್ರೆಯ ಆಚರಣೆಗಳು ಹೇಗಿರುತ್ತವೆ, ಭಕ್ತರು ತಮ್ಮ ಹರಕೆಯನ್ನು ಹೇಗೆ ನೆರವೇರಿಸುತ್ತಾರೆ, ಆ ಎಲ್ಲ ಅದ್ಭುತ ಕ್ಷಣಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ಈ ಪಯಣ ನಮ್ಮೊಂದಿಗೆ ಸಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. Hey! 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 Ha! Arra!